ಟೈಮಲ್ಲಿ ಈ ಕಾಂಪೌಂಡ್ ಹಾಗೆ ಇದೆ ನೋಡಿ. ಈ ಕಾಂಪೌಂಡ್ ಹಾಗೆ ಇರೋದು ಅಷ್ಟೇ ಅಲ್ಲದೆ ಆ 23/6 ಮನೆ ನಂಬರು, ಆ 23/6 ಮನೆ ನಂಬರ್, ಆ ಬ್ಲ್ಯಾಕ್ ಟೈಲ್ಸ್ ಎಲ್ಲ ಹಾಗೆ ಇದೆ. 30 ವರ್ಷ ಆಗಿದೆ. ಅದ್ರ ಜೊತೆಗೆ ಆ ಕಿಟಕಿ ಫ್ರೇಮ್ ನೋಡಿ ಸ್ನೇಹಿತರೆ, ಅದು ಸಹ ಹಾಗೆ ಇದೆ. ಹಿಂಗೆ ಕುಂಟ್ಕೊಂಡ್ಬಂದು ಹಿಂಗೆ ತೆಗೆದಾಗ ಈ ಸೀನಲ್ಲಿ ನೋಡ್ಬೋದು ನೀವು, ಇದು ಕಾಣಿಸುತ್ತೆ ನೋಡಿ. ಆ ಮನೆ ಇವಾಗಲೂ ಹಾಗೆ ಇದೆ. ಸಜ್ಜ ಮತ್ತು ಆ ಗ್ರಿಲ್ಲು ಅದೆಲ್ಲ ಆಗಿದೆ. ಹಿಂಗೆ ನಡ್ಕೊಂಬಂದ್ಬಿಟ್ಟು ಶಿವರಾಜ್ ಕುಮಾರ್ ಅವರು ಸೀದಾ ಹಿಂಗೆ ಕುಂಟ್ಕೊಂಡ್ಬಂದು ಅವ್ರ ಹತ್ರ ಮಾತಾಡಬೇಕು ಅಂತಿರುತ್ತಲ್ಲ, ಸೊ ಹಿಂಗೆ ಬರ್ತಾರೆ. ಹಿಂಗೆ ಬಂದ್ಬಿಟ್ಟು ಈ ಡೋರ್ನ ತಟ್ತಾರೆ. ಹಿಂಗೆ ತಟ್ಬಿಟ್ಟು ಮಧು ಅಂತಾರೆ. ಅವ್ರು ಏನು ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ. ಇನ್ನು ಈ ಸೀನಲ್ಲಿ ಈ ಗೇಟ್ ಮ್ಯಾಚ್ ಆಗುತ್ತೆ ನೋಡಿ, ಸೇಮ್ ಹಾಗೇ ಇದೆ. ಇವರೇ ಈ ಮನೇಲಿರೋದು. ನೀವೇನಾ ಇರೋದು ಈ ಮನೇಲಿ? ಹಾಂ, ಯಾವಾಗಿಂದ ಇದ್ದೀರಾ ಇಲ್ಲಿ? ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಮನೆನ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. 30 ವರ್ಷದ ಹಿಂದೆ ಈ ಮನೆಗೆ ಹೋಗೋಕ್ಕೆ ಜನ ಹೆದರ್ತಾ ಇದ್ರು. ಯಾಕಂದರೆ ಇದು ಸತ್ಯನ ಲವರ್ ಅವರ ಮನೆ ಆಗಿತ್ತು. ಸೊ ಸತ್ಯನ ಲವರ್ ಮೇಲೆ ಕಣ್ಣು ಹಾಕಿದ್ರೆ ಏನಾಗುತ್ತೆ ಅನ್ನೋ ಸೀನ್ಗಳನ್ನು ನೀವಾಗಲೇ ಓಂ ಚಿತ್ರದಲ್ಲಿ ನೋಡಿದ್ದೀರ. 1995ರಲ್ಲಿ ತೆರೆ ಕಂಡಂತಹ ಓಂ ಸಿನಿಮಾ ಇಡೀ ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲಿನ ಚಿತ್ರವಾಗಿತ್ತು. ಆ ಚಿತ್ರದಲ್ಲಿ ಶಿವಣ್ಣ ಮತ್ತು ಪ್ರೇಮ ಅವರ ನಡುವಿನ ಒಂದು ಲವ್ ಸೀನ್ಗಳು ನಡೆಯುತ್ತೆ. ಆ ಫುಲ್ ಸಿನಿಮಾ ಇರೋದೇ ಲವ್ ಮೇಲೆ. ಆ ಲವ್ ಸೀನ್ಗಳು ನಡೆಯೋದೆಲ್ಲ ಅತಿ ಹೆಚ್ಚು ಪ್ರೇಮ ಅವರು ವಾಸಿಸಿದಂತಹ ಮನೆಯಲ್ಲಿ. ನಿಮಗೆಲ್ಲ ಗೊತ್ತಿರ್ಬೋದು, ಅವ್ರ ಮನೆ ಮುಂದೆ ಹೋಲಿ ಹಾಕೋಂಥದ್ದು ಇರ್ಬೋದು. ಹಾಗೇನೆ ಈ ಗಲಾಟೆಗಳೆಲ್ಲ ಅವ್ರ ಮೇಲೆ ಕಣ್ಣು ಹಾಕೋದು, ಇದೆಲ್ಲ ಸೀನ್ಗಳು ನಡೆಯೋದೆಲ್ಲಿ? ಆ ಮನೆ ಎದುರುಗಡೆ. ಆ ಮನೆ ಇರೋದಲ್ಲಿ ಅದನ್ನು ನಾನು ನಿಮ್ಗೆ ಹೇಳೋದಕ್ಕಿಂತ ಮುಂಚೆ, ಆ ಸೀನು, ಆ ಮನೆ ತೋರಿಸೋದಕ್ಕಿಂತ ಮುಂಚೆ ಈ ಸಿನಿಮಾದಲ್ಲಿ ಫಸ್ಟ್ ಒಂದು ಕ್ರಿಕೆಟ್ ಆಡ್ತಾ ಇರ್ತಾರೆ ಹುಡುಗರು. ಆ ಕ್ರಿಕೆಟ್ ಆಡ್ತಾ ಇದ್ದಿದ್ದು ಇಲ್ಲೇನೆ, ನೀವು ಅಲ್ಲಿ ನೋಡ್ಬೋದು. ಆ ಹಿಂದೆಗಡೆ ಇವಾಗ ಹೊಸದಾಗಿ ಒಂದು ಮನೆ ಆಗಿದೆ. ಆ ಮನೆ ಇದ್ದಿದ್ದಕ್ಕಿಂತ ಮುಂಚೆ ಒಂದು ಗೋಡೆ ಇರ್ತಾಯಿತ್ತು. ಅಲ್ಲಿ ವಿಕೆಟ್ಗಳನ್ನು ನೆಟ್ಟಿ ಹುಡುಗರು ಕ್ರಿಕೆಟ್ ಆಡ್ತಾ ಇರ್ತಾರೆ. ಅವರು ಈ ಟೈಮಲ್ಲಿ ಹೊಡೆದಂಥ ಒಂದು ಬಾಲು ಸೀದಾ ಹೋಗಿ ಬಂದು ಬೀಳೋದು ಪ್ರೇಮ ಅವ್ರ ಮನೆಗೆ. ಆ ಪ್ರೇಮ ಅವ್ರ ಮನೆ ಇದ್ದಿದ್ದು ಇದೆ ನೋಡಿ. ಇದೇ ನಟಿ ಪ್ರೇಮ, ಅಂದರೆ ಓಂ ಸಿನಿಮಾದಲ್ಲಿ ನಮ್ಮ ಪ್ರೇಮ ಅವರು, ಹೀರೋಯಿನ್ ಪ್ರೇಮ ಅವರು ಇರ್ತಾರಲ್ಲ, ಅವ್ರ ಮನೆ ಇದ್ದಂತಹ ಮನೆ ಇದೆ. ಆ ಸೀನಲ್ಲಿ ನೀವು ನೋಡ್ಬೋದು, ಅಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರಲ್ಲ, ಆ ಕ್ರಿಕೆಟ್ ಆಡ್ಬೇಕಾರೆ ಹುಡುಗರು ಸೀದಾ ಬಂದು ಬಾಲ್ ಬಂದು ಬೀಳೋದು ಈ ಕಾಂಪೌಂಡ್ ಮೇಲೆ ಬಿದ್ದು ಆ ಡೋರ್ ಹತ್ರ ಹೋಗಿ ಬೀಳುತ್ತೆ. ಆ ಡೋರ್ ಹತ್ರ ಬಿದ್ದಿದ ತಕ್ಷಣ ನಾನು ನೋಡ್ಬೋದು ಈ ಸೀನಲ್ಲಿ ಇದೇ ಪ್ರೇಮ ಅವ್ರ ಮನೆ ಅನ್ನೋದಕ್ಕೆ ಏನೇನು ಸಾಕ್ಷಿ ಇದೆ ಅಂತ ಇವಾಗ ಒಂದೊಂದೇ ನಾನು ಪಾಯಿಂಟ್ ಮಾಡ್ಕೊಂಡು ಹೇಳ್ತೀನಿ. 30 ವರ್ಷ ಆದ್ರೂ ಈ ಮನೆ ಹಾಗೇ ಇದೆ. ಏನೆಲ್ಲ ಹಾಗೇ ಇದೆ ನಾನು ಅದನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡಿ. ಈ ಕಾಂಪೌಂಡ್ ಹಾಗೇ ಇರೋದು ಅಷ್ಟೇ ಅಲ್ಲದೆ ಆ 23/6 ಮನೆ ನಂಬರು, ಆ 23/6 ಮನೆ ನಂಬರ್, ಆ ಬ್ಲ್ಯಾಕ್ ಟೈಲ್ಸ್ ಎಲ್ಲ ಹಾಗೆ ಇದೆ. 30 ವರ್ಷ ಆಗಿದೆ. ಅದ್ರ ಜೊತೆಗೆ ಆ ಕಿಟಕಿ ಫ್ರೇಮ್ ನೋಡಿ ಸ್ನೇಹಿತರೆ, ಅದು ಸಹ ಹಾಗೇ ಇದೆ. ಅದಷ್ಟೇ ಅಲ್ಲ, ಈ ಕಾಂಪೌಂಡ್ ಮೇಲಿದೆಯಲ್ಲ, ಈ ಪೈಪು ಆ ಫ್ರೇಮಲ್ಲಿ ಇದೆ ನೋಡಿ. ಇದೆಲ್ಲ ಆದಮೇಲೆ ಈ ಕಾಂಪೌಂಡ್ ಆಗಲೇ ಹೇಳಿದೆ. ನೀವು ಹಾಗೆ ಒಂಚೂರು ಈ ಕಡೆ ಬಂದರೆ ಈ ರೆಡ್ ಕಲರ್ ಇದಿದೆ ನೋಡಿ, ಡಿಸೈನು ಒಂಥರ ಇಟ್ಟಿಗೆ ಥರ ಆ ಡಿಸೈನು ಇದೆ. ಅದ್ರ ಮೇಲೆ ಆ ಪೈಪ್ ಇದೆ. ಮತ್ತು ಇದು ಪರಲ್ಲ ಹಾಗೆ. ಆಮೇಲೆ ಇದ್ದಿದೆ ನೋಡಿ ಕಿಟಕಿ, ಆ ಕಿಟಕಿ ಸಹ ಹಾಗೇ ಇದೆ ನೋಡಿ. ಆದರೆ ಆ ಕಿಟಕಿಲೂ ಒಂದು ಸೀನ್ ಆಗಿದೆ, ಆಮೇಲೆ ಆ ಕಿಟಕಿಯಲ್ಲೂ ಒಂದು ಸೀನ್ ಆಗಿದೆ. ನಾನು ಅದನ್ನು ಹೇಗೆ ಏನು ಅಂತ ನಾನು ತೋರಿಸ್ತೀನಿ. ಇದಿಷ್ಟು ನಡೆಯೋದು ಇಲ್ಲ ಅಂದರೆ ಮತ್ತೊಂದು ಭಾಗದಲ್ಲಿ ಈ ಆಟೋ ಇರಲಿಲ್ಲ ಅಂದರೆ ಒಂದು ಅದ್ಭುತವಾದ ಒಂದು ಅದೇ ರೀತಿ ನಾನು ತೋರಿಸ್ಬೋದಾಗಿತ್ತು. ಬಟ್ ಅದು ಇಲ್ಲದೆ ಇರೋದ್ರಿಂದ ಇಲ್ಲಿ ನೋಡ್ಬೋದು ಶ್ರೀಕೃಪಾ ಅಂತ ಆ ಟೈಲ್ಸಲ್ಲಿ ಇನ್ನೊಂದು ನಾನು ಮತ್ತೊಂದು ಸೀನಲ್ಲಿ ನಾನು ಇದನ್ನು ತೋರಿಸ್ತೀನಿ. ಈಗ ಸದ್ಯಕ್ಕೆ ಇದನ್ನು ನೋಡ್ಕೊಳ್ಳಿ. ಇದು ಗೇಟು ಸಹ ಹಾಗೆ ಇದೆ ನೋಡಿ. ಇಲ್ಲೆಲ್ಲ ವೈಟ್ ಇರುತ್ತೆ ಮತ್ತು ಇದಿರುತ್ತೆ. ಇದಷ್ಟೇ ಅಲ್ಲದೆ ಈ ತೆಂಗಿನ ಮರನೂ ಸಹ ಇರುತ್ತೆ ನೋಡಿ. ಆಗಲೂ ಈ ತೆಂಗಿನ ಮರ ಇರುತ್ತೆ. ಆ ತೆಂಗಿನ ಮರ ಹಿಂದೆಗಡೆ ಮತ್ತೆ ಆ ಬ್ರಿಕ್ಸ್ ಥರ ಇರೋಂತಹ, ಇಟ್ಟಿಗೆ ಥರ ಇರೋಂತಹ ಫ್ರೇಮ್ ಇದೆ ನೋಡಿ. ಇದಿಷ್ಟು ಮ್ಯಾಚ್ ಆಗುತ್ತೆ ನೋಡಿ. ಇದು ಓಂ ಸಿನಿಮಾದ ಮಾಧುರಿ, ಕಥಾನಾಯಕಿ ಮಾಧುರಿ ಇರ್ತಾರಲ್ಲ, ಅವ್ರ ಮನೆ ಶೂಟಿಂಗ್ ಆದ ಜಾಗ. ನೆಕ್ಸ್ಟ್ ಸೀನ್ಗೆ ಹೋಗೋದಕ್ಕೂ ಮೊದಲು ನನ್ನ ಮೇಲೆ ಒಂದು ಅಪವಾದ ಇದೆ. ಏನಂದರೆ ನಾನು ಲೊಕೇಶನ್ ಸ್ಟಾರ್ಟಿಂಗೇ ಹೇಳಲ್ಲ ಅಥವಾ ಹೇಳೋದೇ ಇಲ್ಲ ಅಂತ. ಆದರೆ ಇವತ್ತು ನಾನು ಅದು ತಪ್ಪು ಮಾಡಲ್ಲ. ನೆಕ್ಸ್ಟ್ ಸೀನ್ಗೆ ಬಗ್ಗೆ ನಾನು ನಿಮಗೆ ಹೇಳೋದಕ್ಕಿಂತ ಮುಂಚೆ ಇದರ ಲೊಕೇಶನ್ ಕೊಡ್ತೀನಿ. ಆದರೆ ಸ್ನೇಹಿತರೆ, ಇದು ಬೇರೆಯವರು ವಾಸ ಮಾಡೋ ಮನೆ. ಈ ಮನೆಯ ಲೊಕೇಶನ್ ಹೇಗೆ ಕೊಡೋಕ್ಕಾಗತ್ತೆ ಹೇಳಿ? ನನಗೆ ಶೂಟಿಂಗಿಗೆ ಅವರು 2-3 ಬಾರಿ ಯೋಚನೆ ಮಾಡಿ ಪರ್ಮಿಷನ್ ಕೊಟ್ಟಿರೋದು. ಸೊ ಆದರೆ ನಾನು ಒಂದು ಕ್ಲೂ ಕೊಡ್ತೀನಿ. ಪ್ಯಾಲೇಸ್ ಗುಟ್ಟಳ್ಳಿ ಇದೆಯಲ್ಲ,
ಮಲ್ಲೇಶ್ವರಂ ಪಕ್ಕ. ಅಲ್ಲೇ ಈ ಮನೆ ಇರೋದು. ನಾರ್ತ್ ವಿಂಡ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಒಂದು ಗೂಗಲಲ್ಲಿ ನೀವು ಮ್ಯಾಪಲ್ಲಿ ಹಾಕಿದ್ರೆ ಅಲ್ಲಿ ಹೋಗಿ ಸೇರ್ತೀರಿ. ಅಲ್ಲಿಂದ ಜಸ್ಟ್ 100 ಮೀಟ್ರು ಅಂತರದಲ್ಲೇ ಈ ಮನೆ ಇದೆ. ನೀವೇನಾದರೂ ಅವ್ರನ್ನ ಹೋಗಿ ಮಾತಾಡ್ಸಲ್ಲ, ಹೊರಗಡೆಯಿಂದ ನಿಂತ್ಕೊಂಡೆ ನಾನು ಮಾತಾಡ್ಸ್ಕೊಂಡು ಬರ್ತೀನಿ ಸರ್ ಅಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ. ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತು ಅಂದರೆ ನಾನು ನಿಮಗೆ ಪರ್ಸ್ನಲ್ಲಾಗೆ ಲೊಕೇಶನ್ನ ಹಾಕ್ತೀನಿ. ದಯವಿಟ್ಟು ಹೋಗಿ ಅವ್ರಿಗೆ ತೊಂದರೆ ಕೊಡಬೇಡಿ, ಯಾಕೆಂದರೆ ನಾನು ಹೋಗಿದ್ದೆ ಅವ್ರಿಗೆ ತೊಂದರೆ ಅನಿಸಿತ್ತು. ಸೊ ನೀವು ಹೋಗಿ ಮತ್ತೆ ಇದಾದರೆ ನನಗದು ಬೇಜಾರಾಗುತ್ತೆ. ಸೊ ದಯವಿಟ್ಟು ನಿಮ್ಗೇನಾದರೂ ಎಕ್ಸಾಕ್ಟ್ ಲೊಕೇಶನ್ ಬೇಕಂದರೆ ದಯವಿಟ್ಟು ಒಂದು ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾನು ನಿಮಗೆ ಲೊಕೇಶನ್ನ ಕಳಿಸ್ತೀನಿ. ಸೊ ಈ ಮನೇಲಿ ಇವತ್ತು ಯಾರಿದ್ದಾರೆ? ಆ ಕುತೂಹಲ ಇದ್ದೇ ಇರುತ್ತಲ್ಲ. ಸೊ ಇವರೇ ಇರೋದು ನೋಡಿ, ಇವರೇ ಈ ಮನೇಲಿರೋದು. ನೀವೇನ ಇರೋದು ಈ ಮನೇಲಿ? ಹಾಂ, ಯಾವಾಗಿಂದ ಇದ್ದೀರಾ ಇಲ್ಲಿ? ಹಾಂ, ವರ್ಷ ಆಯ್ತಾ? ಓಕೆ. ಅಮ್ಮ, ನಿಮಗೆ ಗೊತ್ತಲ್ಲ ಇಲ್ಲಿ ಒಂದು ಸಿನಿಮಾ ಇದಾಗಿತ್ತು, ಓಂ ಸಿನಿಮಾ. ನೀವು ನೋಡಿದ್ದೀರಾ ಓಂ ಸಿನಿಮಾ? ನೋಡಿದ್ದೀರಾ? ಓಕೆ. ಇದೇ ಮನೆ ಅಂತ ಯಾವಾಗ ನೀವು ಬರೋಕ್ಕಿಂತ ಮುಂಚೆನೆ ಗೊತ್ತಿತ್ತಾ? ನೀವು ಎಷ್ಟು ವರ್ಷದಿಂದ ಇರೋದು ಇಲ್ಲಿ? ಇಲ್ಲ, 5 ವರ್ಷದಿಂದ ಇದ್ದೀವಿ. 5 ವರ್ಷದಿಂದ. ನೀವು ಬರೋಕ್ಕಿಂತ ಮುಂಚೆನೆ ಗೊತ್ತಿತ್ತಾ ಇಲ್ಲಿ ಸಿನಿಮಾ ಆಗಿತ್ತು ಅಂತ ಗೊತ್ತಿತ್ತು ನಮ್ಗೆ ಅಷ್ಟೇ. ಗೊತ್ತಿತ್ತು. ಆಮೇಲೆ ಯಾರಾದ್ರೂ ಬಂದಿದ್ದಾರಾ ಇಲ್ಲಿ ಹಿಂಗೆ ಸಿನಿಮಾ ಆಗಿದ್ಯಾ ಹೀಗೆ ಅಂತ? ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಶೂಟಿಂಗ್ ಯಾರು ಬಂದಿಲ್ಲ, ಆದ್ರೆ ಬರ್ತಾ ಇರ್ತಾರೆ ನೋಡಕ್ಕೆ. ಬರ್ತಾ ಇರ್ತಾರೆ. ಓಕೆ. ಸಿನಿಮಾದಲ್ಲಿ ನೋಡಿದಿರಾ ಒಳಗಡೆ ಎಲ್ಲ ಶೂಟ್? ಆ ಒಳಗಡೆ ಸೀನ್ ಇದೆಯಲ್ಲ ಮನೆ ಒಳಗಡೆ, ಇವತ್ತಿಗೂ ಹಾಗೆ ಇದೆಯಾ ಅದು ಮನೆ ಎಲ್ಲ? ಹೌದು, ಮನೆ ಒಳಗೆಲ್ಲ ಹಾಗೆ ಇದೆ. ಓಕೆ. ನೋಡಿದ್ರಲ್ಲ, ಇವತ್ತು ಈ ಮನೆಯಲ್ಲಿ ವಾಸ ಮಾಡ್ತಾ ಇರೋದು ಇವರೇನೆ. ಸೊ ಇವ್ರಿಗೂ ಈಗಲೇ ಹೇಳ್ದಂಗೆ ತುಂಬ ಜನ ಬರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಓಂ ಸಿನಿಮಾ ನಡೆದಿತ್ತು ಅಂತ. ಹೀಗೆ ಪ್ರೇಮ ಅವ್ರಿಗೆ ಕಾಟ ಕೊಡ್ತಾರೆ. ನಿಮಗೆ ಗೊತ್ತಿರ್ಬೋದು ಐಕಾನಿಕ್ ಸೀನು, ಹಿಂಗೆ ಸಿಗರೇಟ್ ಬಿಡಿ ಹಚ್ಕೊಳ್ಳೋದು ಶಿವರಾಜ್ ಕುಮಾರ್ ಅವರು. ಇದೆಲ್ಲ ಆದಮೇಲೆ ಬಟ್ಟೆಗಳನ್ನೆಲ್ಲ ಅವರು ಮಾಡರ್ನ್ ಬಟ್ಟೆಗಳನ್ನ ಹಾಕ್ಬಾರ್ದು ಅಂತ ಹೇಳಿರ್ತಾರೆ. ಸೊ ಆದ್ರೂ ನಾನು ಹಾಕ್ತೀನಿ ಅಂದಾಗ ಸೀದಾ ಬಂದು ಮನೆಗೆ ಬರ್ತಾರೆ. ಅವತ್ತಿನ ರಾತ್ರಿ ಮನೆಗೆ ಬರ್ತಾರೆ ಪ್ರೇಮ ಅವರು. ಬಂದು ಇಲ್ಲೇ ಬರ್ತಾರೆ. ಈ ಟೈಮಲ್ಲಿ ಇಲ್ಲಿ ಬೆಂಕಿ ಹಾಕಿ ಸುಟ್ಬಿಟ್ಟಿರ್ತಾರೆ ಅವ್ರ ಬಟ್ಟೆನೆಲ್ಲ. ಎಲ್ಲ ಮಾಡರ್ನ್ ಬಟ್ಟೆಗಳನ್ನೆಲ್ಲ ಹಾಕಿ ಸುಡೋದು ಇಲ್ಲೇನೆ. ಕ್ಯಾಮ್ರಾ ಒಂದು ಸ್ವಲ್ಪ ಮೇಲಿಂದ ಇಟ್ಟಿರ್ತಾರೆ. ಸೊ ಅದರಿಂದ ನಮಗೆ ಇದು ಈ ಸೀನ್ ಅಂತ ನಿಮ್ಗೆ ಅನ್ಸ್ಬಾರ್ದು. ಬಟ್ ಇನ್ನೊಂದೇನಂದರೆ, ಇಲ್ಲಿ ಬೆಂಕಿ ಹಾಕೊಂಡು ಇರೋ ಸೀನ್ಗೆ ಈ ಕಡೆ ಎಲ್ಲ ಜನ ನೋಡ್ತಾ ಇರ್ತಾರೆ. ಪ್ರೇಮ ಅವರು ಇದನ್ನೆಲ್ಲ ನೋಡ್ಬಿಟ್ಟು ಆಗ್ಲೂ ನೋಡ್ಬೋದು ಈ ಶ್ರೀಕೃಪಾ ಅನ್ನೋ ಟೈಲ್ಸ್ ಅವಾಗ್ಲೂ ಮ್ಯಾಚ್ ಆಗುತ್ತೆ. ಈ ಹೋಲಿ ಸೀನ್ ಯಾರು ಗೊತ್ತಿಲ್ಲ ಹೇಳಿ, ಸಖತ್ ಫೇಮಸ್. ಇವತ್ತಿಗೂ ಜನ ಹುಚ್ಚೆಂದು ನೋಡ್ತಾರೆ. ಈ ಸೀನ್ ನಡೆದಿರೋದಲ್ಲಿ ಗೊತ್ತಾ, ನೀವು ನೋಡ್ಬೋದು ಶಿವರಾಜ್ ಕುಮಾರ್ ಅವರು ಪ್ರೇಮ ಅವ್ರಿಗೆ ಹೋಲಿ ಹಾಕ್ತಾರಲ್ಲ ಕುಂಡಿಸ್ಕೊಂಡು, ಅವರಿಬ್ರು ಕೂತ್ಕೊಳ್ಳೋ ಜಾಗ ಇದೇನೆ. ಇದೇ ಜಾಗದಲ್ಲೇ ಶಿವರಾಜ್ ಕುಮಾರ್ ಅವರು ಪ್ರೇಮ ಅವರು ಕೂತ್ಕೋತಾರೆ. ಇವರೆಲ್ಲ ಬಂದ್ಬಿಟ್ಟು ಇದಾಕದ. ಆದರೆ ಈ ಸೀನ್ ಸ್ಟಾರ್ಟಿಂಗಲ್ಲಿ ನೀವು ನೋಡ್ಬೋದು ಎಲ್ಲ ಹೋಲಿ ಆಡ್ತಾ ಇರ್ತಾರೆ. ಈ ರೋಡಲ್ಲೂ ಹೋಲಿ ಆಡ್ತಾ ಇರ್ತಾರೆ, ಈ ರೋಡಲ್ಲೂ ಹೋಲಿ ಆಡ್ತಾ ಇರ್ತಾರೆ. ಹಾಗೇನೆ ಈ ರೋಡಲ್ಲೂ ಹೋಲಿ ಆಡ್ತಾ ಇರ್ತಾರೆ, ಈ ರೋಡಲ್ಲೂ ಹೋಲಿ ಆಡ್ತಾ ಇರ್ತಾರೆ, ಎರಡೂ ರೋಡಲ್ಲಿ. ಆದರೆ ಮಧು ಅಂದರೆ ಪ್ರೇಮ ಅವ್ರ ಮಾತ್ರ ಮನೆ ಒಳಗಡೆ ಕೂತ್ಕೊಂಡು ಅವರಪ್ಪ ಹೇಳ್ತಾ ಇರ್ತಾರೆ ಹೆಂಗಿತ್ತಮ್ಮ ಹೋಲಿ ಪ್ರತಿ ವರ್ಷ ಅಂತ. ಅದೇ ಟೈಮಲ್ಲಿ ಶಿವರಾಜ್ ಕುಮಾರ್ ಅವ್ರು ಬಂದು ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ಮೇಲೆ ನೀವು ನೋಡ್ಬೋದು ಇಲ್ಲಿ ಮನೆ ಒಳಗಡೆ ಹೋಗಿ ಪ್ರೇಮ ಅವ್ರನ್ನ ಜುಟ್ಟು ಹಿಡಿದು ಕರ್ಕೊಂಬರ್ತಾರೆ. ಆ ಜುಟ್ಟು ಹಿಡಿದು ಕರ್ಕೊಂಬರ್ಬೇಕಾದ್ರೆ ನೀವು ನೋಡ್ಬೋದು ಈ ಫ್ರೇಮಲ್ಲಿ ಹೀಗೆ ಅಲ್ಲೇ ಸಾಕು, ಇಲ್ಲಿಂದ ಎಳ್ಕೊಂಬರ್ತಾರೆ ಈ ಮನೆ ಒಳಗಡೆಯಿಂದ. ಈ ಮನೆ ಒಳಗಡೆಯಿಂದನೂ ಸೀನ್ ಕಾಣುತ್ತೆ ನೋಡಿ. ಇಲ್ಲಿಂದ ಎಳ್ಕೊಂಬಂದು ಹಿಂಗೆ ಬರ್ತಾರೆ. ಹಿಂಗೆ ಬಂದು ಇಲ್ಲಿ ಕರ್ಕೊಂಬಂದು ಇಲ್ಲಿ ಕೂರಿಸ್ತಾರೆ. ಇಲ್ಲಿ ಕೂರಿಸಿದಾಗ ನೀವು ನೋಡ್ಬೋದು ಕ್ಯಾಮ್ರಾ ಈ ಸೈಡಿಂದ ಇರುತ್ತೆ. ಆಗ ಗೇಟ್ ಕಾಣುತ್ತೆ, ನೀವು ನೋಡ್ಬೋದು. ಒಂದೇ ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿ. ಆ ಗೇಟು ಕಾಣೋ ಥರ ಇಟ್ಟು ಇಲ್ಲಿ ಕುಂಡಿಸ್ಕೊಂಡು ನೀವು ಈ ಫ್ರೇಮಲ್ಲಿ ನೋಡ್ಬೋದು. ಈ ಇದೂ ಬರುತ್ತೆ, ಸಜ್ಜನೂ ಬರುತ್ತೆ, ಹಾಗೆ ಆ ಗ್ರಿಲ್ಲೆಲ್ಲ ಬರುತ್ತೆ ನೋಡಿ. ಆ ಟೆರೇಸ್ದು ಗ್ರಿಲ್ಲು ಇದು ಎಲ್ಲ ಬರುತ್ತೆ. ಇದಷ್ಟೇ ಅಲ್ಲ, ಈ ಕಂಬನೂ ಒಂದು ಇದರಲ್ಲಿ ಫ್ರೇಮಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಸೊ ಇಲ್ಲಿ ಕೂತ್ಕೊಂಡು ಇಲ್ಲೊಂದು ಜಿಪ್ಸಿ ನಿಂತಿರುತ್ತೆ. ಇಲ್ಲಿ ಬಂದಮೇಲೆ ಎಲ್ಲರೂ ಬಂದು ಹೋಲಿ ಹಾಕ್ತಾರೆ. ಈ ಸೈನ್ ನಡೆಯೋದು ಇಲ್ಲೇನೆ. ಶಿವರಾಜ್ ಕುಮಾರ್ ಅವರು ಹೋಲಿ ಹ್ಯಾಪಿ ಹೋಲಿ ಅಂತಲೇ ಹೇಳಿ ಹೋಗ್ತಾರಲ್ವಾ, ಆಗ ಈ ಗೇಟ್ ಎಲ್ಲ ಬರುತ್ತಲ್ವಾ. ಈ ಟೈಮ್ನಲ್ಲಿ ಅವ್ರು ಹೋದ್ಮೇಲೆ ಅವ್ರ ಅಪ್ಪ ಮತ್ತು ತಮ್ಮ ಎಲ್ಲ ಬರ್ತಾರೆ. ಆ ಫ್ರೇಮ್ ನೋಡ್ಬೋದು, ಇಲ್ಲಿಂದ ಬರುತ್ತೆ ಆ ಫ್ರೇಮು. ಈಗ ನಡ್ಕೊಂಬರ್ತಾರೆ ಅವರಪ್ಪ ನಡ್ಕೊಂಬಂದಾಗ ಇದೆಲ್ಲ ಕಾಣುತ್ತೆ ನೋಡಿ. ಇದು ಕಾಣುತ್ತೆ, ಈ ಕಡೆ ಕಾಂಪೌಂಡ್ ಕಾಣುತ್ತೆ, ಮತ್ತು ಇದೆಲ್ಲ ಕಾಣುತ್ತೆ. ಸೊ ಇದೆಲ್ಲ ಕಂಡಾಗ ಅವ್ರು ಬಂದು ಇಲ್ಲಿ ಕೂತಿದ್ದಾಗ ಎಲ್ಲರೂ ಬಂದು ಅವಾಗ ಪ್ರೇಮ ಅವ್ರು ಎದ್ಬಿಟ್ಟು ಬಾರಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಾರಲ್ಲ. ಈ ಸೀನ್ ನಡೆಯೋದು ಇಲ್ಲೇ.
ಪ್ರೇಮ್ ಅವ್ರಿಗೆ ಸತ್ಯ ಅಂದರೆ ಶಿವರಾಜ್ ಕುಮಾರ್ ಅವ್ರು ಕಾಟ ಕೊಡ್ತಾರೆ, ಬೆಂಕಿ ಹಾಕಿ ಸುಟ್ಬಿಡ್ತಾರೆ ಅವ್ರ ಬಟ್ಟೆಗಳನ್ನ, ಹೋಲಿ ಹಾಕ್ತಾರೆ, ಎಂಗೇಜ್ಮೆಂಟ್ನ ಕ್ಯಾನ್ಸಲ್, ಇದೆಲ್ಲ ನೋಡ್ಬಿಟ್ಟು ಮನೆ ಚೇಂಜ್ ಮಾಡಿಬಿಡ್ತಾರೆ. ಏಕಾಏಕಿ ಪ್ರೇಮ್ ಅವರು ಈ ಮನೆಯಿಂದ ಬೇರೆ ಕಡೆ ಶಿಫ್ಟ್ ಆಗಿಬಿಡ್ತಾರೆ. ಶಿಫ್ಟ್ ಆದಾಗ ಆ ಪತ್ರಕರ್ತರು ಇರ್ತಾರಲ್ಲ, ಹೊನ್ವಳ್ಳಿ ಕೃಷ್ಣ ಅವ್ರು ಬಂದು ಈ ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾರೆ. ಮನೆಯೆಲ್ಲ ಬೀಗ ಹಾಕಿರುತ್ತೆ. ಆಗೇನು ಮಾಡ್ತಾರೆ ಅಂದರೆ ಈ ಮನೆಯಿಂದನೇ ಒಂದು ಲೇಡಿ ಬರ್ತಾರೆ. ಅಮ್ಮ, ಈ ಮನೆಯವ್ರು ಎಲ್ಲಿ ಹೋದ್ರು? ರೌಡಿ ಕಟ್ಟ ತಡಿಲಾರ್ದೆ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಲೇಡಿ ಬಂದಾಗ ಎಲ್ಲೋದ್ರು ಈ ಮನೆಯವರು ಅಂತ ಕೇಳ್ತಾರೆ. ಈ ಟೈಮಲ್ಲಿ ಈ ಸೀನ್ ನೋಡ್ಬೋದು, ಆ ಮನೆಯ ಆ ಕಲ್ಲು ಒಂದು ಸ್ವಲ್ಪ ಭಾಗ ಕಾಣಿಸುತ್ತೆ. ಆಮೇಲೆ ಅದಾದಮೇಲೆ ಇದು ಕಾಣಿಸುತ್ತೆ, ಇದನ್ನು ಸಹ ಕಾಣಿಸುತ್ತೆ, ಗೇಟು. ಇಲ್ಲಿ ನಿಂತ್ಕೊಂಡು ಕೇಳ್ತಾ ಇರ್ತಾರೆ, ಅವ್ರು ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಈ ಸೀನ್ ನಡೆಯೋದು ಇಲ್ಲೇನೆ. ಹಿಂಗೆ ಕುಂಟ್ಕೊಂಡ್ಬಂದು ಹಿಂಗೆ ತೆಗೆದಾಗ ಈ ಸೀನಲ್ಲಿ ನೋಡ್ಬೋದು ನೀವು. ಸೊ ಹಿಂಗೆ ಬರ್ತಾರೆ, ಹಿಂಗೆ ಬಂದ್ಬಿಟ್ಟು ಈ ಡೋರ್ನ ತಟ್ತಾರೆ. ಹಿಂಗೆ ತಟ್ಬಿಟ್ಟು ಮಧು ಅಂತಾರೆ. ಅವ್ರು ಏನು ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ. ಆಗ ಏನು ಮಾಡ್ತಾರೆ ಅಂದರೆ, ನೀವು ಈ ಸ್ಕ್ರೀನಲ್ಲಿ ನೋಡ್ಬೋದು, ಈ ಬಾಕ್ಲು ತಟ್ಬೇಕಾದ್ರೆ ಇಲ್ಲಿ ಕಿಟಕಿ ಇರುತ್ತೆ. ಈ ಕಿಟಕಿ ಇವಾಗ ಕ್ಲೋಸ್ ಆಗಿದೆ. ಈ ಸೀನ್ ನಂತರನೇ ಶಿವಣ್ಣ ಅವರು ಪಕ್ಕಾ ರೌಡಿಸಮ್ಗೆ ಇಳಿಯೋದು. ಇದೇ ಕಿಟಕಿಲಿ ಪ್ರೇಮ ಮತ್ತು ಶಿವಣ್ಣ ಅವರ ಮಾತುಕತೆ ಆಗುತ್ತಲ್ಲ, ಅದರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಾಳೆ ಅಥವಾ ನಾಡಿದ್ದು ಆ ವಿಡಿಯೋನ ಹಾಕ್ಬಿಡ್ತೀನಿ. ಯಾಕೆಂದರೆ ಕತ್ಲಾಗೋಗಿತ್ತು, ಇನ್ನೊಂದಷ್ಟು ಶೂಟಿಂಗ್ ಬಾಕಿ ಇತ್ತು. ಸೊ ನಾಳೆ ಹೋಗಿ ಮಾಡೋಣ ಅಂತ ನಾನು ಸುಮ್ಮನೆ ಬಂದ್ಬಿಟ್ಟೆ, ಯಾಕೆಂದರೆ ಕತ್ಲಾಗಿತ್ತು. ಈ ರೋಡಲ್ಲಿ ಒಂದು ಕಿಡ್ನಾಪ್ ಸೀನ್ ಆಗುತ್ತೆ, ಫೈಟಿಂಗ್ ಸೀನ್ ಆಗುತ್ತೆ. ಇದೆಲ್ಲ ಆಗೋದು ಒಂದಷ್ಟು ಹೇಳೋದು ಬಾಕಿ ಇದೆ. ಅಷ್ಟೇ ಅಲ್ಲ, ಪಕ್ಕದ ರೋಡಲ್ಲಿ ಒಬ್ಬರು ವಾಸ ಮಾಡ್ತಾ ಇದ್ದಾರೆ, ಅವ್ರ ಮನೆಯಲ್ಲೂ ಒಂದು ಶೂಟಿಂಗ್ ಆಗಿದೆ. ಅದನ್ನು ನಾನು ನಿಮಗೆ ತೋರಿಸ್ಬೇಕು. ಸೊ ಅದನ್ನೆಲ್ಲ ಗುರುವಾರ ಅಂದರೆ ನಾಳೆ ಎಪಿಸೋಡು ಅಥವಾ ನಾಡಿದ ಎಪಿಸೋಡ್ನಲ್ಲಿ 2 ದಿನದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಾನು ಲೊಕೇಶನ್ ಹೇಳಿದ್ನಲ್ಲ, ನೀವು ನನಗೆ ಜಸ್ಟ್ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾನು ನಿಮ್ಗೆ ಕಳಿಸ್ಕೊಡೋ ಜವಾಬ್ದಾರಿ ನಂದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆಯೇ ಸೂಪರ್ ಥ್ಯಾಂಕ್ಸ್ ಕೊಡೋದನ್ನೂ ಮರಿಬೇಡಿ. ಹುಡ್ಕೊಂಡು ಹೋಗ್ತೀನಲ್ಲ, ನಿಮ್ಗೆ ಈ ವಿಡಿಯೋನೆಲ್ಲ ಹೇಳ್ತಿದ್ದೀನಲ್ಲ, ಸೊ ಇನ್ನಷ್ಟು ಹೇಳಬೇಕಂದ್ರೆ ನನಗೆ ನೀವು ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು. ಕೆಳಗಡೆ ಶೇರ್ ಬಟನ್ ಪಕ್ಕದಲ್ಲೇ ರಿಮಿಕ್ಸ್ ಪಕ್ಕದಲ್ಲೇ ಥ್ಯಾಂಕ್ಸ್ ಅಂತ ಇದೆ, ನೀವು ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನಿಮ್ಮ ಇಷ್ಟವಾದವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ನೊಂದು ಹೇಳೋದನ್ನು ಮರ್ತಿದ್ದೆ. ಅದೇನೆಂದರೆ, ನನಗೆ ಈ ಮನೆ ತೋರಿಸಿಕೊಟ್ಟಿದ್ದು ಇಲ್ಲೇ ವಾಸ ಮಾಡುವಂತಹ ಒಬ್ಬರು, ಅವರ ಹೆಸರು ಸ್ಪಾರ್ಕ್ ದೀಪಕ್ ಅಂತ, ಇಲ್ಲೇ ಲೋಕಲ್ ಇಟ್ಸು. ನನಗೆ DM ಮಾಡಿದರು ಇನ್ಸ್ಟಾಗ್ರಾಮಲ್ಲಿ. ಸೊ ನನಗೆ ಅದು ಮಾಡಬೇಕು ಅನಿಸ್ತು. ಸೊ ಅದನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೂ ಸಹ ಇಂತಹ ಸ್ಪಾಟ್ ಗೊತ್ತಿದ್ರೆ ನನಗೆ DM ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಮತ್ತೊಮ್ಮೆ ಸ್ಪಾರ್ಕ್ ದೀಪಕ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಇದೇ ಓಮ್ ಸಿನಿಮಾದ ಶೂಟಿಂಗ್ ಜಾಗದ ಬಗ್ಗೆ ನಾನೊಂದು ವಿಡಿಯೋ ತೊಗೊಂಬರ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.